ಮಾಜಿ ಸಚಿವರು ಶಾಸಕರಂತ ಎಸ್ ಟಿ ಸೋಮಶೇಖರ್ ಅವರು ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕಲಾವಿದರ ನಟ್ಟು ಬೋಟ್ನ ಟೈಟ್ ಮಾಡಬೇಕು ಅಂತ ಹೇಳಿ. ಯಾವ ಸಂದರ್ಭದಲ್ಲಿ ಹೇಳಿದಾರೋ ಮಾಹಿತಿ ಇಲ್ಲ. ಕೆಲವ್ರಿಗಂತೂ ಭಾಳ ದಿಮಾಕ್ ಆಗಿದೆ ಅಂಥವ್ರಿಗೆ ನಟ್ಟು ಬೋಲ್ಟ್ ಟೈಟ್ ಮಾಡಲೇಬೇಕಾಗ್ತದೆ ಸರ್ಕಾರ. ಅದರಿಂದ ಅವ್ರು ಹೇಳಿರ್ತಕ್ಕಂಥದ್ದು 100ಕ್ಕೆ 100 ಕರೆಕ್ಟ್ ಇದೆ. ಯಾರು ಕರೆಕ್ಟ್ ಇರ್ತಾರೆ ಅವ್ರಿಗೇನು ಅದು ಎಫೆಕ್ಟ್ ಆಗೋದಿಲ್ಲ. ಯಾರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತಕ್ಕಂಥ ಅನ್ನಿಸ್ತದೋ ಅವ್ರಿಗೆ ಇದು ಎಫೆಕ್ಟ್ ಆಗ್ತದೆ. ಎಲ್ಲರಿಗೂ ಎಫೆಕ್ಟ್ ಅಂತ ಆಗೋದಿಲ್ಲ ಇದು. ಅದಕ್ಕೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ಸರಿ ಇದೆ ಹಾಗಾದರೆ? ಹೌದು, 100% ಕರೆಕ್ಟ್ ಇದೆ. ಅವ್ರು ಯಾವುದೂ ನೆಗೆಟಿವ್ ಯಾವತ್ತೂ ಹೇಳೋದಿಲ್ಲ. ಯಾವುದಾರ ಹೇಳಿದ್ರೆ ಅದು 100% ಪರ್ಫೆಕ್ಟ್ ಇರ್ತದೆ. ಕಲಾವಿದರಿಗೆ ಅಪಮಾನ ಮಾಡಲಾಗಿದೆ ಅಂತೇಳಿ ಆರ್ ಅಶೋಕ್ ಅವ್ರು ಹೇಳಿದ್ರು. ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಬಿಜೆಪಿ ಅವ್ರಿಗೆ ಇನ್ನೇನು ಮಾಡೋ ಕೆಲಸ ಏನಿಲ್ಲ, ಮಾಡ್ತಾರೆ. ಬಟ್ ಯಾವತ್ತೂ ಶಿವಕುಮಾರ್ ಯಾರಿಗೂ ಅವಮಾನ ಮಾಡ್ತಕ್ಕಂಥ ಕೆಲಸ ಇದುವರೆಗೂ ಮಾಡೋದಿಲ್ಲ. ಯಾರಿಗೆ ಆ ಥರದ್ದು ಇರ್ತದೆ ದೃಷ್ಟಿ ಇಟ್ಕೊಂಡು ಅವ್ರು ಹೇಳಿರ್ತಾರೆ ಅಷ್ಟೇ. ಎಲ್ಲ ಕಲಾವಿದರನ್ನೇ ಎಲ್ಲ ಕಲಾವಿದರು ಸೇರಿಸಿ ಹೇಳಿರ್ತಾರ. ಕೆಲವು ಕಲಾವಿದರು ದುರಾಂಕಾರದಲ್ಲಿ ಮೆರೀತಾರೆ, ಏನೋ ಅವರೇ ಆಕಾಶದಿಂದ ಬಂದು ಹಿಡಿದೋರಂಗೆ ಆಡ್ತಾರೆ. ಅಂಥವ್ರಿಗೆ ಹೇಳಿರ್ತಕ್ಕಂಥದ್ದು ಸತ್ಯ, ಕರೆಕ್ಟ್ ಇದೆ. ಬೇರೆಯವರಿಗೆ ಅವಮಾನ ಮಾಡ್ತಕ್ಕಂಥ ಎಲ್ಲ ಕಲಾವಿದರಿಗೆ ಅವಮಾನ ಮಾಡ್ತಕ್ಕಂಥ ಉದ್ದೇಶ ಶಿವಕುಮಾರ್ ಇಲ್ಲ.